ನಮಸ್ಕಾರ ಎಲ್ಲರಿಗೂ ಹೆಂಗದಿರಿ ಎಲ್ಲ ನೀವೆಲ್ಲರೂ ಆರಾಮದಿರಿ ಅನ್ಕೊಂಡಾತೀನಿ ಬರ್ರಿ ಇವತ್ತು ನಾನು ಪಟ ಅಂತ ಚಾಲು ಮಾಡೋಣ ಅಂತ ಒಂದು 8 ನಿಮಿಷದ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಜಲ್ದಿನ ಕಲೆಕ್ಷನ್ ಎಲ್ಲ ತೋರಿಸ್ಬಿಡ್ತೀನಿ. ಇವತ್ತಿನ ಕಲೆಕ್ಷನ್ ತೋರ್ಸಕ್ಕೆ ಬಂದೀನಿ ಅಂತೇಳಿ ಹೇಳ್ತೀನಿ ಅಂತ. ಅದಕ್ಕಿಂತ ಮೊದಲ ನಮ್ಮದು ಮೀಶೋ ಅಕೌಂಟ್ ಸೆಲ್ಲರ್ ಅಕೌಂಟ್ ಚಲೋ ಆಗೈತಿ. ಬಾಯ್ಸ್ ಕಲೆಕ್ಷನ್ ಸಿಗುತ್ತೆ, ಲೇಡೀಸ್ ಕಲೆಕ್ಷನ್ ಸಿಗುತ್ತೆ. ಅದರ ಲಿಂಕ್ ತಳಗಡೆ ಹಾಕಿರ್ತೀನಿ ಅಂತ. ಹೆಸರು ಬಂದು ಸುವರ್ಣ ವಿಲೇಜ್ ಲೈಫ್ ಅದೆಲ್ಲ ಏನಿಲ್ಲ. ಸೊ ಅದು ಏನು ಬಂತು ಅಂದರೆ ಯಜಮಾನ್ ಹೆಸರಲ್ಲೇ ತೆಗೆದಿರೋದು. ಯಜಮಾನ್ ಅಂದರೆ ಇನ್ನೂ ನಂದು GST ಬಂದಿಲ್ಲ. GST ಇನ್ನೂ ನಾಳೆ ಇವತ್ತು ಅಂತ ಹಂಗೆ ಮುಂದಕ್ಕೆ ಹೊಂಟೈತೆ. GST ಅಕೌಂಟ್ ಏನಾರು ಕ್ರಿಯೇಟ್ ಆಯ್ತಂದ್ರೆ ಫುಲ್ ಆಲ್ ಓವರ್ ಇಂಡಿಯಾನ ನಾನು ಸೇಲ್ ಮಾಡ್ಬೋದು. GST ಇನ್ನೂ ಮಾಡ್ಸಕ್ಕೆ ಕೊಟ್ಟಿನಂತ ನಿಮಗೂ ಗೊತ್ತೈತೆ. ಅದು ಆದಷ್ಟು ಬೇಗ ಬರುತ್ತೆ. ಇವಾಗ ಯಜಮಾನ್ ಹೆಸರಲ್ಲೇ ಈರಣ್ಣ ಉಡುಪು ಅಂತೇಳಿ ನಾನು ಒಂದು ಹೊಸ ಸೇಲರ್ ಅಕೌಂಟನ್ನು ತೆಗ್ದೀನಿ. ಅದರಲ್ಲಿ ಬಾಯ್ಸ್ ಕಲೆಕ್ಷನ್ ಸಿಗುತ್ತಾ. ಈ ಗಂಡು ಮಕ್ಕಳು ಶರ್ಟ್ ಆಗಿರ್ಬೋದು, ಪ್ಯಾಂಟ್ ಆಗಿರ್ಬೋದು, ಮತ್ತು ಹೆಣ್ಮಕ್ಳದ್ದು ಸಾರಿ, ಬ್ಲೌಸು, ಮತ್ತು ಇನ್ನೊಂದು ಸ್ಪೆಷಲ್ ಅಂತಂದರೆ ಕಿಟ್ ವೇರ್ ಸಿಗಾಕತ್ತಾವ. ಅಲ್ಲಿ ಮಕ್ಕಳ ಬಟ್ಟೆ ಕೂಡ ಸಿಗಾಕತ್ತಾವ. ಆಲ್ರೆಡಿ ನಾವು ಅಪ್ಲೋಡ್ ಮಾಡಿದ್ದೀವಿ ಕ್ಯಾಟ್ಲಾಗನ್ನು. ಅದರ ಮೀಶೋ ಲಿಂಕ್ ತಳಗಡೆ ಹಾಕಿರ್ತೀನಿ. ಯಾರ್ಯಾರಿಗೆಲ್ಲ ಬೇಕೋ ಶರ್ಟ್ ಯಜಮಾನ್ರಿಗೆ ಕೊಡಿಸ್ಬೇಕಂತ ಇದೀರಿ ಓಕೆ ಆರ್ಡರ್ ಮಾಡ್ಕೊಳ್ಳಿ. ಕ್ಯಾಶ್ ಆನ್ ಡೆಲಿವರಿ ಅವರೊಳಗೆ. ಮತ್ತು ಹಂಗೆ ಮಕ್ಳಿಗೆ ಏನಾದ್ರು ತೊಗೋಬೇಕಂತ ಅಂದರೂ ಕೂಡ 1 ವರ್ಷದ ಮಗುವಿಂದ ಹಿಡಿದು ಅದು ದೊಡ್ಡವರವರೆಗೂ ಕೂಡ ಅದು ಕೂಡ ನಾವು ಅಪ್ಲೋಡ್ ಮಾಡಿದ್ದೀವಿ ಕ್ಯಾಟ್ಲಾಗನ್ನು. ಸೊ ಹೋಗಿ ಬೇಗ ಆರ್ಡ್ರ್ ಮಾಡ್ಕೋರಿ. ಸ್ಟಾಕ್ಔಟ್ ಆಗೋಕ್ಕಿಂತ ಮುಂಚೆ ಬರ್ರಿ ಇವತ್ತಿನ ಕಲೆಕ್ಷನ್ನ ಯೂಟ್ಯೂಬ್ ಒಳಗೆ ತೋರಿಸ್ತೀನಿ ಅಂತ. ಇವತ್ತು ಅಜ್ಜಿಗಳ ಸೀರೆ ಯಾರಿಗೆಲ್ಲ ಅವ್ವಗಳಿಗೆ ಕೊಡಿಸ್ಬೇಕಾ, ಅಜ್ಜಿಗಳಿಗೆ ಕೊಡಿಸ್ಬೇಕಾ ಅನ್ಕೊಳತ್ತೀರಿ. ಇಳ್ಕಲ್ ಸೀರೆ ಬಂದಾವ ನೋಡ್ರಿ. 2 ಕಲರ್ ಒಳಗೆ ಬಂದಾವ. ಈ ಕಲರ್ ಅಂದ್ರೆ ಸಖತ್ತಾಗಿ ಚೌಕ್, ಇದಕ್ಕೇನು ಹೇಳ್ತಾರೆ, ಚೌಕ್ ಚೆಕ್ಸ್. ಯಾವಾಗಲೂ ಮೈಸೂರು ಸೆಮಿ ಸಿಲ್ಕ್ ಮಾರಿ ಇದ್ರ ಹೆಸರೇ ಬರ್ತಾ ಇಲ್ಲ ಫ್ರೆಂಡ್ಸ್ ನನಗೆ. ಚೆಕ್ಸಲ್ಲಿ ಬರುತ್ತೆ. ಇದು 6 ವಾರದ್ದು ಅಂತ ಹೇಳ್ತಾರಲ್ಲ, 6 ವಾರದ್ದು. 12 ಮೊಳದ ಸಾರಿಯಾಗಿರುತ್ತೆ. 6 ವಾರದಂತೇನೋ ಸೀರೆ ಹೇಳ್ತಾರೆ. ಇದ್ರ ಜಾಸ್ತಿ ನಾನು ಸೇಲ್ ಮಾಡಿಲ್ಲ. ಸೊ ಹೆವಿ ಕ್ವಾಲಿಟಿ ಐತೆ, ಲೈಟ್ ವೆಯ್ಟ್ ಆಗೈತೆ. ಕ್ವಾಲಿಟಿ ಮಾತ್ರ ಹೆವಿ ಐತೆ. ಸೊ ಈ ಥರ ಬಾರ್ಡರ್ ಬರುತ್ತೆ. ಫುಲ್ಲು ಸಾರಿ ಫುಲ್ಲು ಚೆಕ್ಸ್ ಬರುತ್ತೆ. ಇದು ಹಸಿರು ಕಲರ್ದಾಗಿರುತ್ತೆ. ಇನ್ನು ಬ್ಲೌಸು ಇದು ಸರಕ್ಕೆ ಬಂದು ಯಾವಾಗಲೂ ಕೂಡ ಮಾತಾಡ ಅದೇ ಬಂದುಬಿಡುತ್ತೆ ಫ್ರೆಂಡ್ಸ್. ಈ ರೀತಿ ಇರುತ್ತೆ. ಒಳಗಡೆ ಓಪನ್ ಮಾಡಿದ್ರೆ ಉಲ್ಡಿಂಗ್ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಓಪನ್ ಮಾಡೋಕ್ಕೇ ಭಯ ನನಗೆ. ಆದರೂ ಕೂಡ ತೋರಿಸ್ಬಿಡ್ತೀನಿ ನಿಮಗೆ, ತೊಗೊಳೋರಿಗೆ ಅನುಕೂಲ ಆಗ್ತೈತಿ ಅಂತೇಳಿ. ಇದು ಸರಕ್ಕೆ ಪಟ್ಟು ಬರ್ತೈತಾ. ಇದರಲ್ಲಿ 2 ಕಲರ್ ಬಂದಿರೋದು. ಆದರೆ ಪೀಸ್ ಅದಾವೆ ಆಯಿತಾ. ಒಂದು ಕಲರಲ್ಲಿ ನಿಮ್ಗೆ ಎಷ್ಟು ಪೀಸ್ ತಗೊಂತೀರ 5 ಪೀಸ್ ಇಂದ 5 ಪೀಸ್ ಅಂತೂ ಕಂಪಲ್ಸರಿ ಇವಾಗ ಸ್ಟಾಕ್ ಒಳಗಿದಾವೆ. ಇನ್ನೊಂದು ಕಲರ್ ತೋರಿಸ್ಬಿಡ್ತೀನಿ. ಬಾರ್ಡರ್ ಸಖತ್ತಾಗಿದೆ ಫ್ರೆಂಡ್ಸ್. ಇದು ಕೂಡ ಚೆಕ್ಸ್ ಬರುತ್ತಾ. ಇದು ಕೂಡ ಹಸಿರು ಇಲ್ಲ. ಇದು ಕಲರ್ ಚೇಂಜ್ ಇದೆ ನೋಡಿ. ಇದು ಯಾವ ಕಲರ್ ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ನೀವೇ ಗೆಸ್ ಮಾಡಿ. ಸೇಮ್ ಕ್ಯಾಮ್ರಾದಲ್ಲಿ ಕೂಡ ಹೆಂಗೆ ಕಾಣಿಸ್ತಾ ಐತೆ, ಇನ್ನು ರಿಯಲ್ ಆಗಿ ಕೂಡ ಹಂಗೆ ಐತಿ. ಕಲರ್ ಕನ್ಫ್ಯೂಸ್ ಮಾಡ್ಕೋಬೇಡಿ, ನನಗೆ ಕನ್ಫ್ಯೂಸ್ ಆಗತ್ತೈತಿ ನೋಡಿ. ಇದು ಫುಲ್ ಹಸಿರು ಐತಿ. ಇದು ಒಂಥರ ಕಲರ್, ಬೇರೆ ಕಲರ್. ಇದು ಕಲರೇ ನಂಗೆ ಗೊತ್ತಾಗ್ತಿಲ್ಲ. ಇವು 2 ಕಲರಲ್ಲಿ 5 ಪೀಸ್ ಅಂಕೂ ನನ್ನ ಕಡೆ ಸದ್ಯಕ್ಕೆ ಅವೈಲಬಲ್ ಅದಾವೆ. ಸೊ ಬಾರ್ಡ್ರ್ ನೋಡ್ರಿ, ಚಿಕ್ಕ ಬಾರ್ಡರ್. ಈಗ ಓಡಿಸ್ ಗೋಡ್ ಆಗ್ಬಿಟ್ಟೈತಲ್ರಿ. ಯಾರಿಗೆಲ್ಲ ಬೇಕು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ. ಜಸ್ಟ್ ನಿಮಗೆ 700 ರುಪೀಸ್ ಆಗಿರುತ್ತೆ. ಅದು ಫ್ರೀ ಶಿಪ್ಪಿಂಗೆಲ್ಲ ಇರುತ್ತೆ. 700 ರುಪೀಸ್. ಇವೆಲ್ಲ ಆಚೆ ಹೊಗಡೆ ಹೋದರೆ 1100-1200 ರೂಪಾಯಿ ವರ್ತ್ ಇರೋವಂಥ ಸ್ಯಾರೀಸ್. ನಾನು ನಮಗೂ ಕಮ್ಮಿ ಅಂದರೆ ನಾನು ಮೇಕರ್ ಹತ್ರ ಹೋಗಿ ತೊಗೊಂಡು ಬಂದಿರೋದು ಫ್ರೆಂಡ್ಸ್. ಹಾಗಾಗಿ ನನಗೂ ಕಮ್ಮಿ ಬಿದ್ದವು, ನಾನು ನಿಮಗೂ ಕಮ್ಮಿ ಕೊಡ್ತೇನೆ ಅಷ್ಟೇ. 700 ರುಪೀಸ್ ಆಗಿರುತ್ತೆ. ಅದರಲ್ಲಿ ಫ್ರೀ ಶಿಪ್ಪಿಂಗ್ ಆಗಿರುತ್ತೆ. ಬೇಗ ಬುಕ್ಕಿಂಗ್ ಮಾಡಿಕೊಡಿ ಸರಿನಾ. ಇನ್ನೂ ಬ್ಲೌಸ್ ಬಂದಿದ್ದಾವೆ. ಫುಲ್ಲು ಗ್ರ್ಯಾಂಡಲ್ಲಿರುವಂಥ ಬ್ಲೌಸ್ ಪೀಸ್ ಬಂದವು ಫ್ರೆಂಡ್ಸ್. 1 ಮೀಟ್ರ್ ವರ್ತ್ ಆಗಿರುವಂಥ 1 ಮೀಟ್ರ್ ಫುಲ್ ಇರುತ್ತೆ ಫ್ರೆಂಡ್ಸ್. ಡಿಸೈನರ್ ಬ್ಲೌಸ್ ಬಂದವು. ಇದರಲ್ಲೆಲ್ಲ ಕಲರ್ಸ್ ತೋರಿಸ್ತಾ ಹೋಗ್ತೀನಿ. ಇವು 500 ರುಪೀಗೆ 2 ಪೀಸ್ ಆಗಿರ್ತವೆ. ಜಸ್ಟ್ 500 ರೂಪಾಯಿಗೆ 2 ಪೀಸ್ ಆಗಿರ್ತವೆ. ಸಿಂಗಲ್ ಪೀಸ್ ಅಂದರೆ ಕೊರಿಯರ್ ಚಾರ್ಜ್ ಕೊಡಬೇಕಾಗತ್ತೆ ನೀವು. ಅದಕ್ಕೋಸ್ಕರ ಡಬಲ್ ಪೀಸ್ ನೀವು ಆರ್ಡರ್ ಮಾಡ್ಕೊಂಡ್ರೆ ಅಂದರೆ 500 ರೂಪಾಯಿಗೆ 2 ಪೀಸ್ ಆಗಿರುತ್ತೆ. ಕಲರ್ ಎಲ್ಲ ತೋರಿಸ್ತೀನಿ. ಬೇಕಾದ್ರೆ ಲಾಸ್ಟಲ್ಲಿ ಒಂದು ಓಪನ್ ಮಾಡಿ ತೋರಿಸ್ತೀನಿ. 1 ಮೀಟರ್ ಫುಲ್ ಎಷ್ಟು ದಪ್ಪ ಇದ್ದರೂ ಕೂಡ ಅದು ಆರಾಮ್ಸೆ ಬಂದುಬಿಡುತ್ತೆ. ಇನ್ನು ಫುಲ್ಲು ಇದರ ಬ್ಲೌಸ್ ಫುಲ್ಲ ಈ ರೀತಿ ಬೂಟಸ್ಗಳದಾವೆ. ಇವೆಲ್ಲ
ಮಿಷನ್ ವರ್ಕ್ ಆಗಿರುತ್ತೆ ಫ್ರೆಂಡ್ಸ್, ಮಿಷನ್ ವರ್ಕ್ ಆಗಿರುತ್ತೆ. ಇದು ಪ್ರಿಂಟ್ ಅಲ್ಲ, ಮತ್ತು ಪ್ರಿಂಟ್ ಅಂದ್ಕೊಂಡು ಹೋಗುತ್ತೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಒಳ್ಳೆ ಜರಿ ಇರುವಂಥದ್ದು ಮಿಷನ್ ವರ್ಕ್ ಆಗಿರುತ್ತೆ, ಹೋಗೋದಿಲ್ಲ ಯಾವುದೇ ಕಾರಣಕ್ಕೂ. ಇನ್ನು ಸ್ಲೀವಿಗೆ ಈ ರೀತಿ ಡಿಸೈನ್ ಬರುತ್ತೆ. ಸರಿನಾ, 1 ಮೀಟ್ರ್ ಫುಲ್ ಇರುತ್ತೆ ಫ್ರೆಂಡ್ಸ್, ಎಷ್ಟು ದೊಡ್ಡದಾಗಿರುತ್ತೆ. ಕಾಣಿಸ್ತಿತ್ತು ಅಂತ ಅನ್ಕೋತೀನಿ. ಫುಲ್ ಇಷ್ಟು ದೊಡ್ಡದಾಗೈತಿ, 1 ಮೀಟ್ರ್ ಪಕ್ಕ ಐತಿ. ಇನ್ನು ಫುಲ್ ಬ್ಲೌಸ್ ಫುಲ್ ಈ ರೀತಿ ಬುಟ್ಟಾಸ್ಗಳು ಬಂದಿರುತ್ತೋ. ಇದರಲ್ಲೆಲ್ಲ ಕಲರ್ಸ್ ತೋರಿಸ್ತಾ ಹೋಗ್ತೀನಿ. ನಿಮ್ಮ ಸಾರಿಗೆ ಯಾವ ಮ್ಯಾಚ್ ಆಗುತ್ತೋ, ಗ್ರ್ಯಾಂಡ್ ಬ್ಲೌಸ್ ಹೊಲಿಸ್ಬೇಕು ಅಂತ ಅಂದ್ಕೊಂಡಿದ್ದೀರೋ, ಇನ್ನು ಹೋಗಿ ನೀವು ಮಿಷನಲ್ಲಿ ಕೊಟ್ಟು ಎಂಬ್ರಾಯ್ಡಿಂಗ್ ಮಾಡಿಸ್ಕೊಡ್ರಿ. ಏನಿಲ್ಲ ಅಂದರೂ 500, ನಾನು ಮೊನ್ನೆ ಒಂದ್ಸತಿ ವಿಡಿಯೋನೂ ಕೂಡ ಮಾಡೀನಿ. 500 ಮೇಲಿನ ಎಂಬ್ರಾಯ್ಡಿಂಗ್ ಮಾಡಿಸ್ಬೇಕು, ಡಿಸೈನ್ ಮಾಡಿಸ್ಬೇಕು ಬ್ಲೌಸಿಗೆ ಅಂತಂದರೆ. ಯಾಕೆ ಇವತ್ತೊಂದು ವಿಡಿಯೋದಲ್ಲಿ ತೊದಲಿಸ್ತಾಕತ್ತೀನಿ ಯಾಕಂತಂದರೆ, ನಾನು ಯಾವಾಗಲೂ ಕೂಡ ಮಾರಿದ ಬೇರೆ ಸ್ಯಾರಿನಲ್ಲ ಫ್ರೆಂಡ್ಸ್. ಈಗ ಡಿಫ್ರೆಂಟಾಗಿ ಏನಾರು ನಾ ಐಟಮ್ಸ್ ತೋರ್ಸಾಕತ್ತೀನಿ ಅಂದರೆ ಅದೇನೋ ಮಾತುಗಳು ಬರಾಕತ್ತಿಲ್ಲ. ಸೊ ನೋಡಿ, ಇದೊಂದು ಕಲರ್ ಎಲ್ಲ ನೆನಪಲ್ಲಿ ಇಟ್ಕೋರಿ, ಕ್ರೀನ್ ಶರ್ಟ್ ತೆಗಿರಿ ಆಯ್ತಾ. ಕಲರ್ ಎಲ್ಲವೂ ಡಿಫ್ರೆಂಟ್ ಆಗ್ಯದವು, ಸೇಮ್ ಕಲರ್ ಯಾವೂ ಇಲ್ಲ. ಸೊ ಇದೊಂದು ಕಲರ್, 2 ಪೀಸನ್ನು ಯಾವುದಾದ್ರೂ ಮ್ಯಾಚ್ ಮಾಡಿಕೊಂಡು 2 ಪೀಸ್ ತೊಗೋರಿ. 500 ರುಪೀಸ್ ಆಗಿದ್ದ ಫ್ರೀ ಶಿಪ್ಪಿಂಗಲ್ಲಿ ಬರುತ್ತೆ. ಸಿಂಗಲ್ ಪೀಸ್ ತೊಗೋತೀನಿ ಅಂತಂದರೆ ಶಿಪ್ಪಿಂಗ್ ಚಾರ್ಜ್ ನಿಮ್ಮ ಕಡೆನೇ ಇರುತ್ತೆ, 50 ರೂಪಾಯಿ ಶಿಪ್ಪಿಂಗ್ ಚಾರ್ಜ್ ಎಕ್ಸ್ಟ್ರಾ ಆಗುತ್ತೆ ಆಯಿತಾ. 1 ಬ್ಲೌಸ್ ತೊಗೊಂಡ್ರೆ 300 ರೂಪಾಯಿ ಆಗುತ್ತೆ, 2 ಬ್ಲೌಸ್ ತೊಗೊಂಡ್ರೆ 500 ರುಪೀಸ್, ಅದು ಫ್ರೀ ಶಿಪ್ಪಿಂಗಲ್ಲೇ ಸಿಗುತ್ತೆ. ನೋಡಿ ಡಿಸೈನ್ ಎಷ್ಟು ಚೆನ್ನಾಗೈತಲ್ವಾ, ರೆಡ್ ಕಲರ್ನು ಎಷ್ಟು ಚೆನ್ನಾಗೈತೆ. ಇದೊಂದು ಹಸಿರು ಕಲರ್ ಫ್ರೆಂಡ್ಸ್, ಇದು ಮಾತ್ರ ಎಲ್ಲದಕ್ಕೂ ಸೂಟ್ ಆಗುತ್ತೆ ಅಲ್ವಾ. ಇವು ಎಲ್ಲದಕ್ಕೂ ಸೂಟ್ ಆಗುತ್ತೆ, ಯಾಕಂದರೆ ಮೇಲ್ಗಡೆ ಗೋಲ್ಡನ್ ಜೆರಿ ಕೊಟ್ಟು ಗೋಲ್ಡನ್ ಜೆರಿಯಿಂದನ ಡಿಸೈನ್ ಮಾಡೋದ್ರಿಂದ ಫುಲ್ಲು ಬ್ಲೌಸ್ ಫುಲ್ ಈ ಥರ ಬುಟ್ಟ ಡಿಸೈನ್ ಇದ್ರೋದ್ರಿಂದ ಫ್ಲವರ್ ಡಿಸೈನ್ ಐತಿದ್ರವಾಗ. ಸೊ ಎಲ್ಲ ಸಾರಿಗೂ ಮ್ಯಾಚ್ ಆಗುತ್ತೆ. ಇದು ನೋಡಿ ಸಖತ್ತೈತಿ ಕಲರ್ ಮಾತ್ರ, ಪರ್ಪಲ್ ಕಲರ್. ಸೊ ಸಾಕಾಗೈತೆ ಅಲ್ವಾ ಫ್ರೆಂಡ್ಸ್. ಎಲ್ಲ ಬ್ಲೌಸ್ ಕಲರ್ ಕೂಡ ಸಖತ್ತಾಗ್ಯದ. ಇನ್ನೊಂದ್ಸತಿ ಬೇಕಾದ್ರೆ ಡಿಸೈನ್ ಎಲ್ಲ ನೋಡ್ಕೊಂಬಿಡಿ ಎಷ್ಟು ಚೆನ್ನಾಗೈತೆ ಡಿಸೈನ್ ಅಂತ. ಇದು ಎಲ್ಲ ಇದಕ್ಕೆ ಬರುತ್ತೆ, ತೋಳಿಗೆ ಬರುತ್ತೆ. ಇದು ಸ್ಲೀವಿಗೆಲ್ಲ ಚೆನ್ನಾಗಿರುತ್ತೆ. ಬರೀ ಸ್ಯಾರಿನೇ ಬರ್ತದೆ. ಫುಲ್ ಸ್ಯಾರಿ ಎಲ್ಲ ಅಂತ ಅದೇ ಭಯ ಬರಾಕತ್ತೆ ಫ್ರೆಂಡ್ಸ್. ಯಾಕಂದರೆ ಫಸ್ಟ್ ಟೈಮ್ ನಾನು ಬ್ಲೌಸ್ನ ತೋರಿಸ್ತಾ ಇರೋದು, ವಿಡಿಯೋ ಮಾಡ್ತಾ ಇರೋದು. ಸೊ ಬ್ಲೌಸ್ ಫುಲ್ಲೆಲ್ಲ ಈ ರೀತಿ ಬುಟ್ಟಾಸ್ಗಳು ಬಂದಿರುತ್ತೆ. ಇಷ್ಟು ಬ್ಲೌಸು ನನ್ನ ಕಡೆ ಇವಾಗ ಸದ್ಯಕ್ಕೆ ಇರುವಂಥದ್ದು, ನಿನ್ನೆ ಅಷ್ಟೇ ಸ್ಟಾಕ್ ಬಂದಿರುವಂಥದ್ದು. ಇಷ್ಟು ಕಲರ್ ಎಷ್ಟು ಅಂತಂದರೆ 4, 5, 6 ಪೀಸ್. ಸದ್ಯಕ್ಕೆ ನನ್ನ ಹತ್ರ ಸ್ಟಾಕಲ್ಲಿರೋದು 6 ಪೀಸ್ ಫ್ರೆಂಡ್ಸ್. ಯಾರೆಲ್ಲ ಬೇಕೋ 3 ಜನ ಮಾತ್ರ ಬುಕ್ಕಿಂಗ್ ಮಾಡ್ಕೋಬೋದು. ಸಿಂಗಲ್ ನೀವು ತೊಗೊತೀನಿ ಅಂದರೆ ಅದು 300 ರೂಪಾಯಿ ಆಗುತ್ತೆ. 2 ಪೀಸ್ ತೊಗೋತೀನಿ ಅಂದರೆ 500 ರುಪೀಸ್ ಆಗಿರುತ್ತೆ. ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು. ಮತ್ತು ಬರೀ ಒಂದು ವಿಡಿಯೋ ಏನೇನಾಗುತ್ತೆ ಅಂತ ಟಾಪಿಕ್ ಎಲ್ಲ ಶೇರ್ ಮಾಡ್ಕೊಂಡು ಹೋಗ್ತೀನಿ ಅಂತ. ಇದಷ್ಟೇ ಅಲ್ಲ, ಇವತ್ತು ನಾನು ಡೇದೊಳಗೆ ಏನೇನಾಗುತ್ತೆ ಅಂತ ಶೇರ್ ಮಾಡ್ಕೊಂಡು ಹೋಗ್ತೀನಿ ಅಂತ ಮತ್ತು ಹೇಳಿದ್ನೆಲ್ಲ. ಇವನ್ನೆಲ್ಲ ಹೌದು, ನಾನು ನಿನ್ನೆ ಒಂದು ವಿಡಿಯೋದೊಳಗಡೆ ಒಂದು ಲಿಂಕ್ ಹಾಕಿದ್ದೆ ಜಾರಿ ಆ್ಯಪು ಬಗ್ಗೆ. ಜಾರಿ ಆ್ಯಪು ಇವರು ಬಿಗ್ ಬಾಸ್ ಅವರೇ ಪ್ರಮೋಷನ್ ಮಾಡ್ಯಾರ ಅಂತೇಳಿ ನಾ ಪ್ರಮೋಷನ್ ಮಾಡುತ್ತಿಲ್ಲ, ಹಂಗೆ ಅಂದ್ಕೊಂಡು ನಾವು ಪ್ರಮೋಷನ್ ಮಾಡ್ತಿಲ್ಲ. ಯಾಕಂದರೆ ಇದಕ್ಕಿಂತ ಮುಂಚೆ ನಾನು ಯೂಸ್ ಮಾಡಿದ್ದು. ಯಾಕಂದರೆ ನನಗೆ ಅನ್ನಿಸ್ತು ನಿಮಗೂ ಎಲ್ಲೋ ಒಂದು ಕಡೆ ಯೂಸ್ ಆಗ್ಬೋದು ಅಂತ ನಿಮ್ಗೆ ನಾನು ಆ ಲಿಂಕನ್ನು ಕೆಳಗಡೆ ಹಾಕಿರ್ತೀನಿ. ಯಾಕಂದ್ರೆ ಗೂಗಲ್ ಪ್ಲೇಸ್ಟೋರಲ್ಲಿ ಸುಮಾರಷ್ಟು ಫೇಕ್ ಅದಾವು ಜಾರಿ ಹಾಕೋ ಬಗ್ಗೆ. ಅದಕ್ಕೆ ನಿಮ್ಗೆ ಗೊತ್ತಿರಲಿ ಅಂತೇಳಿ ಕೆಳಗಡೆ ಲಿಂಕ್ನ ನಾನೇ ಹುಡುಕ್ಬಿಟ್ಟು ನನ್ನ ಲಿಂಕನ್ನೇ ಕೆಳಗಡೆ ಹಾಕಿರ್ತೀನಿ. ಅದರಿಂದ ನೀವು ಡೌನ್ಲೋಡ್ ಮಾಡಿಕೊಂಡು ಡೈಲಿ 10 ರೂಪಾಯಿಂದ ಕೂಡ ಇನ್ವೆಸ್ಟ್ ಮಾಡ್ಬೋದು. ಅದು ಡೈರೆಕ್ಟಾಗಿ ಚಿನ್ನದ ಮೇಲೆ 24 ಕ್ಯಾರೆಟ್ ಚಿನ್ನದ ಮೇಲೆ ಗೋಲ್ಡ್ ಮೇಲೇ ಇನ್ವೆಸ್ಟ್ ಆಗುತ್ತೆ. ನಾವು 10 ರೂಪಾಯಿ ಹಾಕಿದ್ರು ಕೂಡ 20 ರೂಪಾಯಿ ಹಾಕಿದ್ರು ಕೂಡ ಅದು ಗೋಲ್ಡ್ ಮೇಲೆ ಕನ್ವರ್ಟ್ ಆಗುತ್ತೆ. ಗೋಲ್ಡ್ ರೇಟ್ ಹೆಂಗೆ ನಮ್ಗೆ ಜಾಸ್ತಿ ಆಗ್ತಾ ಹೋಗುತ್ತಾ ನಮ್ಮ ಅಮೌಂಟು ಇಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತಾ. ಇನ್ನೇನಾರು ಇಲ್ಲ ನಮ್ಮ ಕಡೆ ಜಾಸ್ತಿ ಐತಿ ಅಮೌಂಟು, ಬ್ಯಾಂಕಲ್ಲಿ ಒಂದು 10,000 ಐತಿ ಅಂತಂದರೆ ಅದೇ 10,000 ಬ್ಯಾಂಕಲ್ಲಿ ಇಡೋಕ್ಕಿಂತ ಮುಂಚೆ ಈ ಆ್ಯಪಲ್ಲಿ ಹಾಕಿಬಿಟ್ರೆ ಅದಕ್ಕೆ ಬಡ್ಡಿ ಕೂಡ ಬೆಳ್ಕೊಂಡು ಹೋಗುತ್ತೆ. ನಿಮ್ಗೆ ಯಾವಾಗೆಲ್ಲ ದುಡ್ಡು ಅವಶ್ಯಕತೆ ಆಯಿತೋ ಅಟ್ಟು ನಾವು ಇವತ್ತು ಹಾಕಿವಂದರೆ 24 ಗಂಟೆ ಒಳಗೆ ವಾಪಸ್ ನಾವು ಇಡ್ರಾನು ಹುಡ್ಕೋಬೋದು ಆಯಿತಾ. ಸುಲಭವಾಗಿ ಇಡ್ರ ಹುಡ್ಕೋಬೋದು.
ಲಿಂಕ್ ಕೆಳಗಡೆ ಹಾಕಿರ್ತೀನಿ, ಡೌನ್ಲೋಡ್ ಮಾಡ್ಕೊರಿ. ಇದ್ರ ಬಗ್ಗೆ ಯೂಸ್ ಮಾಡೋಕ್ಕೆ ಗೊತ್ತಿಲ್ಲ ಅನ್ನೋರು, ಇಂಟ್ರೆಸ್ಟ್ ಇದ್ದವರು ಕಮೆಂಟ್ ಹಾಕಿ ಅದ್ರ ಸ್ಕ್ರೀನ್ ರೆಕಾರ್ಡ್ ಎಲ್ಲ ಮಾಡಿಕೊಂಡು ನಾನು ಮುಂದಿನ ವಿಡಿಯೋದೊಳಗೆ ಹಾಕ್ತೀನಿ ಅಂತ ನಿಮಗೂ ಹೆಲ್ಪ್ ಆಗುತ್ತೆ. ಇಲ್ಲ ನಾವು ಡೌನ್ಲೋಡ್ ಮಾಡ್ಕೊಳೋಕೆ ಗೊತ್ತು, ರಿಜಿಸ್ಟರ್ ಮಾಡ್ಕೊಳೋಕೆ ಗೊತ್ತು ಅಂತಂದರೆ ಮಾಡ್ಕೊಳ್ಳಿ ಆರಾಮ್ಸೆ. ಅದರಲ್ಲೇನು ದೊಡ್ಡ ವಿಷಯ ಎಲ್ಲ. ಡೌನ್ಲೋಡ್ ಮಾಡಿಕೊಂಡು ಆಟೋಮೇಷನ್ ಇರುತ್ತೆ. ನೀವು ಆಟೋಮೆಟಿಕ್ಕಾಗಿ ದಿನಕ್ಕೆ 10 ರೂಪಾಯಿ ಕಟ್ಟಾಗಲಿ, ನಮ್ಗೆ ನೆನಪಾಗಲ್ಲ ಕಟ್ಟಾಗಲಿ ಅಂದರೆ ಅದು ಆಟೋಮೆಟಿಕ್ಕಾಗಿ ಕಟ್ಟಾಗುತ್ತೆ. ಆಟೋಮೇಷನ್ ಕೂಡ ಇಟ್ಕೋಬೋದು. ಇಲ್ಲ ನಾವು ನೆನಪು ಮಾಡಿ ಡೈಲಿ 20 ರೂಪಾಯಿ ಹಾಕ್ತೀವಿ, ಯಾಕಂದರೆ ನೆನಪಿರಲ್ಲ, ನಮಗೆ ಗೊತ್ತಿರ್ತಲ್ಲ, ನೆನಪ ಇರೋಂಗಿಲ್ಲ. ಹಾಗಾಗಿ ನಾನು ಡೈಲಿ 20 ರೂಪಾಯಿನ ಇನ್ವೆಸ್ಟ್, ಅದು ಆಟೋಮೆಟಿಕ್ ಮಿಷನ್ನ ಇಟ್ಕೊಂಡಿದ್ದೀನಿ. ಅದು ಆಟೋಮೆಟಿಕ್ಕಾಗಿ ತಾನೇ ಕಟ್ಟಾಗತ್ತೆ 20 ರೂಪಾಯಿ. ಜಾಸ್ತಿ ನಾನು ಇನ್ವೆಸ್ಟ್ ಮಾಡಲ್ಲ ಫ್ರೆಂಡ್ಸ್. ಅಂದರೆ ದುಡ್ಡು ಇದ್ದಾಗ, ನನಗೆ ಬಟ್ಟೆದೆಲ್ಲ ಅಮೌಂಟು ಕೂಡಿದ್ದಾಗ ನಾನು ಒಮ್ಮಕ್ಕೆ ಇನ್ವೆಸ್ಟ್ ಮಾಡಿಬಿಡ್ತೀನಿ. 10,000 20,000 ಹಾಕಿ ಒಂದು 2-3 ವಾರ ಇಟ್ಟಿವಿ ಅಂತಂದರೆ ಅದರಲ್ಲಿ ಒಂದು 500 ಹಿಂಗೆಲ್ಲ ಬಂದುಬಿಡುತ್ತೆ ಬಡ್ಡಿ ಅದೆಲ್ಲ. ಮತ್ತು ಡೈಲಿ 20 ರೂಪಾಯಿ ಕಟ್ಟಾಗ್ತಾ ಹೋದೆ. ಇದು ಸಪ್ರೇಟಾಗಿ ಡೈಲಿ 20 ರೂಪಾಯಿ ಕಟ್ಟಾಗೋದು, ಇದು ಸಪ್ರೇಟಾಗಿ ಕಟ್ಟಾಗ್ತಾನೆ ಇರುತ್ತೆ. ನಮ್ಮ ಹತ್ರ ಜಾಸ್ತಿ ದುಡ್ಡಿದ್ದಾಗ ಜಾಸ್ತಿ ಇನ್ವೆಸ್ಟ್ ಮಾಡೋದು. ಅಥವಾ 1 ಗ್ರಾಮ್ 2 ಗ್ರಾಮ್ದು ಏನು ಗೋಲ್ಡನ್ನ ತೊಗೊಂಡಷ್ಟು ದುಡ್ಡು ಇತ್ತಂದರೆ ಅದಕ್ಕೆ ಇನ್ವೆಸ್ಟ್ ಮಾಡ್ಕೊತ ಹೋದ್ವಿ ಅಂತಂದರೆ ಬಂಗಾರ ರೇಟ್ ನಿಮ್ಗೆ ಗೊತ್ತೈತಿ ದಿನಕ್ಕೆ ಹೆಂಗೆ ಜಾಸ್ತಿ ಆಗುತ್ತೆ ನೋಡಿ. ಇವಾಗ ಮದುವೆ ಸೀಸನ್ ರೇಟ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಏನಿಲ್ಲ ಅಂದರೂ ದಿನಕ್ಕೆ ಒಂದು 50-100 ರೂಪಾಯಿ ಅಂದರೂ 1 ಗ್ರಾಮಿನಿಂದ ಪಕ್ಕ ಏರಾಕತ್ತೈತಿ. ಅದರ ಮೇಲೆ ನಮ್ಮ ದುಡ್ಡನ್ನೇ ಏರ್ಕೊಂಡು ಹೋಗುತ್ತೆ. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ, ಸೊ ಇಂಟ್ರೆಸ್ಟ್ ಅಂತಂದರೆ ಹೆಣ್ಮಕ್ಳೊಂದು ಏನೇ ಒಂದು ಜಾಣತನ ಏನಂತಂದರೆ ದುಡಿಯೋರ್ಕಿಂತ ಉಳಿಸೋರು ಜಾಣ್ರ ಅಂತ. ಹಾಗಾಗಿ ಹೆಣ್ಮಕ್ಳ ಕಡೆಯಿಂದನೇ ಇರುತ್ತೆ. ಹೆಣ್ಮಕ್ಳು ಪಿಗ್ನಿ ತುಂಬಿ ಹಂಗೆ ತುಂಬಿ ಆ ಡಬ್ಬ್ಯಾಗಿಟ್ಟು ಈ ಡಬ್ಬ್ಯಾಗಿಟ್ಟು ಇಡೋದಕ್ಕಿಂತ ಆ ದುಡ್ಡನ್ನು ಬೆಳೆಸೋದು ನೋಡ್ರಿ. ಹಂಗೆ ಡೆವಲಪ್ ಮಾಡಿಕೊಂಡು ನಿಮಗೂ ಕೂಡ ಒಳ್ಳೆಯದಾಗಲಿ. ಆ ದುಡ್ಡನ್ನು ಇನ್ವೆಸ್ಟ್ ಮಾಡ್ತಾ ಹೋಗಿ. ಸ್ಮಾಲ್ ಅಮೌಂಟ್ ಅನಿಸುತ್ತೆ ನಮಗೆ, ಅದು ತುಂಬ ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಮುಂದೆ ಒಂದು ದಿವಸಕ್ಕೆ. ನಾವು ಇದನ್ನು ತಿನ್ನಲಿಲ್ಲ ಅಂದ್ರೂ ಒಂಥರ ಇವತ್ತು ಮನ್ಯಾಗ ಅದಾರ, ಹಂಗಾಗಿ ನನಗೆ ಕೆಲಸ ಅವ್ರ ಮನ್ಯಾಗಿದ್ರಂದ್ರೂ ನನಗೆ ಕೆಲಸ ಜಾಸ್ತಿ ಆಗ್ತಿರ್ತೈತಿ. ಈ ಥರ ಅಡುಗೆ ಮಾಡಿಕೊಡೋದು ಅವ್ರಿಗೆ. ಜೋಳದ ರೊಟ್ಟಿ, ಪಲ್ಯ, ಈ ಥರ ಬಜ್ಜಿ ಮೊಸರು ಇದ್ದು ಬಿಟ್ಟರೆ ಸಾಕು, ಬೇರೆ ಏನೂ ಬೇಕಾಗಿಲ್ಲ ಅವರಿಗೆ. ದಿನ ಬೇಕಾದ್ರೆ ಬಜ್ಜಿ ಮಾಡಿಕೊಡ್ರಿ, ಅದು ಬೇಸರಿರಂಗಿಲ್ಲ. ಆಲ್ಮೋಸ್ಟ್ ನಾನು ಇಡೋದೊಳಗೆ ಜಾಸ್ತಿ ನೀವು ವಡಾ ಮಾಡಿರೋದು, ಬಜ್ಜಿ ಮಾಡಿರೋದೇ ರೆಸಿಪಿನ ಜಾಸ್ತಿ ನೋಡಿರ್ತೀರಿ ಅನ್ಕೋತೀನಿ ನಾನು. ಯಾಕಂದರೆ ನಾನು ಅದನ್ನೇ ಜಾಸ್ತಿ ಶೇರ್ ಮಾಡ್ಕೊಂಡಿರ್ತೀನಿ.